ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ಗೆ ಸ್ವಾಗತ. ನಾನು ಜಾನು ಕೋಕ್ರೆ. ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಮೂಹದಲ್ಲಿ ವಿಶ್ವದರ್ಶನ ಸಂಭ್ರಮವು 2 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ನಡೆಯಿತು. ಸಮಾರಂಭದಲ್ಲಿ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನರಂಜನೆ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ರೀತಿಯ ಚಟುವಟಿಕೆಗಳು ನಡೆದವು. ದಿನಾಂಕ 28 ನವೆಂಬರ್ ಅಂದು ಸಮಯ 10:30ಕ್ಕೆ ವಿಶ್ವದರ್ಶನ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮವು ನೆರವೇರಿದ್ದು, ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯ ಸಂಸ್ಕಾರದ ಜೊತೆಗೆ ಜಗತ್ತಿನ ಸ್ಪರ್ಧೆಗೆ ಬೇಕಾಗುವಂತಹ ಗುಣಗಳನ್ನು ವಿಶ್ವದರ್ಶನ ಸಂಸ್ಥೆ ಬೆಳೆಸುತ್ತಿದೆ. ನಾವು ಶಿಕ್ಷಣವನ್ನು ದುಡ್ಡು ಕೊಟ್ಟು ತರಬಹುದು, ಆದರೆ ಸಮಾಜಕ್ಕೆ ಬೇಕಾಗುವ ಉತ್ತಮ ಸಂಸ್ಕಾರವಿರುವ ವಿದ್ಯಾರ್ಥಿಗಳನ್ನು ಒಬ್ಬ ಶಿಕ್ಷಕ ತಯಾರು ಮಾಡುತ್ತಾನೆ. ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವುದು ಸುಲಭ, ಆದರೆ ಸಂಸ್ಥೆ ಹುಟ್ಟಿದ ಮೇಲೆ ಅದನ್ನು ಬೆಳೆಸುವುದು ಬಹಳ ಸವಾಲುಗಳಿಂದ ತುಂಬಿದ ಕೆಲಸ. ಅಂತಹ ಸವಾಲುಗಳನ್ನು ಮೆಟ್ಟಿ ನಿಂತು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಸಂಸ್ಥೆಯ ಹೆಗ್ಗಳಿಕೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಅವರು, ಯಾವಾಗಲೂ ಒಂದು ವೃಕ್ಷ ಅದರ ಬೀಜ ಮೂಲವನ್ನು ಮರೆಯಬಾರದು. ಇಂದು ವಿಶ್ವದರ್ಶನ ಸಂಸ್ಥೆ ಸುಂದರ ಹೆಮ್ಮರವಾಗಿ ಹೂವಾಗಿ ಹಣ್ಣಾಗಿ ಬೆಳೆದ ಹೆಚ್ಚುಗಾರಿಕೆ ನಮ್ಮಲ್ಲಿ ಇದೆ. ಪರಿಶ್ರಮವಿದ್ದರೆ ಯಶಸ್ಸು ಖಂಡಿತ ಎಂಬುದಕ್ಕೆ ನಮ್ಮ ಇಡಗುಂದಿ ಶಾಲೆ ನಿದರ್ಶನವಾದರೆ, ಸವಾಲುಗಳ ನಡುವೆ ಎದ್ದು ನಿಂತ ಸಿಬಿಎಸ್ಇಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಾಧನೆಗಳ ಮೂಲಕ ಹೊರಹೊಮ್ಮುತ್ತಿದೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ದಿ ಉಮೇಶ್ ಭಟ್ ಅವರನ್ನು ನೆನೆಯಲೇಬೇಕು. ವಿಶ್ವದರ್ಶನ ಸಿಬಿಎಸ್ಇಯಾಗಿ ಪರಿವರ್ತನೆಯಾಗುವ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದೆ. ಆದರೆ ನಾವು ಉತ್ತಮ ಫಲಿತಾಂಶವನ್ನು ಮಕ್ಕಳ, ಶಿಕ್ಷಕರ ಮತ್ತು ಪಾಲಕರ ಸಹಕಾರ ಮತ್ತು ಪ್ರಾಮಾಣಿಕ ಪರಿಶ್ರಮದಿಂದ ಪಡೆದಿದ್ದೇವೆ. ಬಿಸಿಎ ಪ್ರಾರಂಭ ಮಾಡಿ ಈಗ ಎಲ್ಲರ ಸಹಕಾರ ಮತ್ತು ಶ್ರೇಷ್ಠ ಪರಿಶ್ರಮದಿಂದ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಉದ್ಯೋಗಾವಕಾಶ ಪಡೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಂಸಿಎ ಶಿಕ್ಷಣವನ್ನು ಕೂಡ ಆರಂಭಿಸಿದ್ದೇವೆ. ಪತ್ರಿಕೋದ್ಯಮ ಕಾಲೇಜಿನ ಮುಖಾಂತರ ಉತ್ತಮ ಗುಣಮಟ್ಟದ ಪತ್ರಕರ್ತರನ್ನು ಮಾಧ್ಯಮ ಜಗತ್ತಿಗೆ ನೀಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ನಿರ್ಮಾಣವಾಗಲಿರುವ ಸಂಸ್ಕಾರ ಮತ್ತು ಸಂಸ್ಕೃತಿ ಎಂಬ 2 ವಸತಿ ನಿಲಯಗಳ ಹಾಗೂ ಅಮೃತ ಭೋಜನ ಶಾಲೆಯ ಕುರಿತು ಮತ್ತು ನೂತನವಾಗಿ ಪ್ರಾರಂಭವಾಗಲಿರುವ ಎಂಸಿಎ ಸೇರಿದಂತೆ ಸಿಇಟಿ, ನೀಟ್, ವಿವಿಧ ಸ್ಪರ್ಧಾತ್ಮಕ ತರಬೇತಿಗಳ ಪ್ರಯೋಜನಗಳ ಬಗ್ಗೆ ಮಾಹಿತಿ ಒದಗಿಸಲಾಯಿತು. ವಿಶ್ವದರ್ಶನ ಆವರಣದಲ್ಲಿ ಆರೋಗ್ಯ, ಶಿಕ್ಷಣ, ಕೌಶಲ್ಯ, ವಿಜ್ಞಾನ, ತಂತ್ರಜ್ಞಾನ, ಪುಸ್ತಕಗಳು, ಆಹಾರ ಸಂಸ್ಕೃತಿಗೆ ಸಂಬಂಧಿಸಿದ ಗ್ರಾಹಕ ಸ್ನೇಹಿ ಮಳಿಗೆಗಳ ಪ್ರದರ್ಶನ ಮತ್ತು ಮಾರಾಟವು ಪ್ರಮುಖ ಆಕರ್ಷಣೆ ಕೇಂದ್ರವಾಗಿದ್ದು, ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅವುಗಳನ್ನು ಉದ್ಘಾಟಿಸಿದರು. ಅದೇ ದಿನ ಸಾಯಂಕಾಲ ಚಕ್ರಗ್ರಹಣ ತಾಳಮದ್ದಲೆ ಕಾರ್ಯಕ್ರಮವು ವಿಶೇಷ ರೀತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ನೋಡಲು ಜನರು ದೂರ ದೂರ ಪ್ರದೇಶದಿಂದ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಂಗಳೂರಿನ ಉಪನ್ಯಾಸಕ ಮತ್ತು ಶಿಕ್ಷಣ ತಜ್ಞ ಆದರ್ಶ ಗೋಖಲೆ ಅವರು ಆಗಮಿಸಿದರು. ಅವರ ಪ್ರಖರ ಮಾತಿಗೆ ಜನಸಮೂಹವೇ ಮುಖ ಪ್ರೇಕ್ಷಕರಾಗಿದ್ದರು. ಸಮಾರಂಭದಲ್ಲಿ ಪ್ರಧಾನ ಭಾಷಣ ಮಾಡಿದ ಶಿಕ್ಷಣ ತಜ್ಞ ಆದರ್ಶ್ ಗೋಖಲೆ ಅವರು, ಅಂಕಗಳಿಕೆಯ ಶಿಕ್ಷಣ ಎಂದಿಗೂ ಮೌಲ್ಯ ಸಂಸ್ಕಾರ ಕೊಡಲು ಸಾಧ್ಯವಿಲ್ಲ. ಇಂದು ವಿಶ್ವದರ್ಶನ ಮೌಲ್ಯ ಸಂಸ್ಕೃತಿಯೊಟ್ಟಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ. ಇಂದು ಶಿಕ್ಷಣಕ್ಕೆ ಇಂತಹ ಮಾನದಂಡಗಳ ಅಗತ್ಯವಿದೆ. ಯಾವ ಮಗುವಿನ ಕನಸು ಕೂಡ ಸಣ್ಣದಲ್ಲ. ಶಿಕ್ಷಣದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಿಂದ ಪ್ರತಿಭೆಯನ್ನು ಹೊರತೆಗೆಯುವುದು. ಆ ಕನಸಿಗೆ ನೀರೆರೆದು ಬೆಳೆಸುವ ವಾತಾವರಣ ನಮಗಿಂದು ಬೇಕು. ಕನಸಿನ ಸಾಧನೆಗೆ ವಯಸ್ಸಿನ ಹಂಗಿಲ್ಲ ಎನ್ನುವುದಕ್ಕೆ ಅಬ್ದುಲ್ ಕಲಾಂ ಅವರು ಒಂದು ಉತ್ತಮ ನಿದರ್ಶನ. ವಿಜ್ಞಾನ ಕ್ಷೇತ್ರದಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಕೊಡುಗೆಯ ಹಿಂದೆ ಭಾರತದ ಭಗವದ್ಗೀತೆ ಇದೆ. ಇಂದು ವಿಶ್ವದರ್ಶನ ಅಂತಹ ಭಗವದ್ಗೀತೆಯನ್ನು ಕಲಿಸುತ್ತಿದೆ ಎಂದರೆ ಇಲ್ಲಿನ ಪ್ರತಿ ಮಗುವನ್ನು ವಿಶ್ವ ಮಾನವನನ್ನಾಗಿ ಮಾಡಲು ಅಣಿಯಾಗುತ್ತಿದೆ ಎಂದರ್ಥ ಎಂದರು. ಈ ಸಂದರ್ಭದಲ್ಲಿ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಸಾಮಾಜಿಕ ಕಾರ್ಯಕರ್ತ ವೆಂಕಟರಮಣ ಬೆಳ್ಳಿ, ಮಾಲತೇಶ್ ಎಂಟರ್ಪ್ರೈಸಸ್ ಮಾಲೀಕ ಮಹೇಶ್ ಗೌಳಿ, ಉದ್ಯಮಿ ನಿತ್ಯಾನಂದ ಗಾಂವ್ಕರ್, ರಾಜಶೇಖರ್ ವಂದಳ್ಳಿ, ಶಂಕರ್ ಭಟ್ ತಾರಿಮಕ್ಕಿ, ಸಿಎ ವಿಘ್ನೇಶ್ವರ್ ಗಾಂವ್ಕರ್, ಇಮ್ಯಾಕ್ಯುಲೇಟ್ ವರಾಕಲ್ನ ಆರೋಗ್ಯ ಸ್ವಾಮಿ, ಸುದರ್ಶನ್ ಸೇವಾ ಪ್ರತಿಷ್ಠಾನದ ನಿರ್ದೇಶಕ ಗಣಪತಿ ಮಾನಿಗದ್ದೆ, ಯಲ್ಲಾಪುರ ಉಪಾರಣ್ಯ ಸಂರಕ್ಷಣಾಧಿಕಾರಿ ಹರ್ಷಬಾನು, ಸಾಮಾಜಿಕ ಮುಖಂಡ ರಾಘವೇಂದ್ರ ಭಟ್ ಹಾಸಣಗಿ,
ಅಡಿಕೆ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ರವಿ ಹೆಗಡೆ, ಸಾಮಾಜಿಕ ಕಾರ್ಯಕರ್ತ ವಿಎನ್ ಭಟ್ ವಜ್ರಳ್ಳಿ, ಕೃಷಿಕ ಬಸವರಾಜ್ ನಡುವಿನಮನಿ, ವನವಾಸಿ ಕಲ್ಯಾಣ ಸಂಸ್ಥೆ ಕಾರ್ಯಕರ್ತ ದೊಂಡು ಪಾಟೀಲ್, ಸಾಮಾಜಿಕ ಮುಖಂಡ ನಟರಾಜ್ ಗೌಡ, ವ್ಯಾಪಾರಸ್ಥ ರವಿ ಬದ್ದಿ, ರೈತ ಹೋರಾಟಗಾರ ಮಹೇಶ್ ಹೊಸಕೊಪ್ಪ ಸೇರಿದಂತೆ ಅನೇಕ ಗಣ್ಯರು, ಸಮಾಜದ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ 28ರ ದಿನ ಸಾಯಂಕಾಲ ಮಕ್ಕಳಿಂದ ವಿವಿಧ ರೀತಿಯ ಮನರಂಜನೆ ಕಾರ್ಯಕ್ರಮಗಳು ಜರುಗಿದವು. ತಡರಾತ್ರಿಯವರೆಗೆ ಜಾನಪದ, ಸಾಂಸ್ಕೃತಿಕ ನೃತ್ಯ, ನಾಟಕ, ಭರತನಾಟ್ಯ, ಯಕ್ಷಗಾನ ಸೇರಿದಂತೆ ನಾನಾ ಬಗೆಯ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಲಾ ಪರಂಪರೆಗೆ ಸಾಕ್ಷಿಯಾಗಿದ್ದವು. ಮೊದಲನೇ ದಿನದ ಸಂಭ್ರಮವು ಅರ್ಥಪೂರ್ಣ ರೀತಿಯಲ್ಲಿ ನೆರವೇರಿತು.